ಹಾಯ್ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಕನಸು ಫ್ಯಾಮಿಲಿ ಲಾಗ್. ಇವತ್ತಿನ ಈ ಲಾಗ್ನ್ಯಾಗ ಟೊಮೆಟೊ ಚಟ್ನಿ ಯಾವ ರೀತಿ ಮಾಡ್ತೇವೆ ಅಂತಂದು ತೋರ್ಸಾತೇನು. ಎಲ್ಲರೂ ಆಲ್ಮೋಸ್ಟ್ ಟೊಮೆಟೊ ಬಾತ, ಟೊಮೆಟೊ ಸಾರು, ಟೊಮೆಟೊ ಚಟ್ನಿ ಅದೆಲ್ಲ ಮಾಡತ್ತಾರು. ನಮ್ಮ ಮನೆಗೆ ಯಾವ ರೀತಿ ಟೊಮೆಟೊ ಚಟ್ನಿ ಮಾಡ್ತೀವಿ ಅಂತಂದು ಈ ಲಾಗ್ನ್ಯಾಗ ತೋರ್ಸಾತೇನು. ಫಸ್ಟಿಗೆ ಒಂದು ಕಡಾಯಿ ಇಟ್ಕೊಂಡು ಕಡಾಯಿದೊಳಗೆ ಎಣ್ಣೆ ಹಾಕಿ ಎಣ್ಣೆ ಕಾದ ನಂತರ ಜೀರಿಗೆ ಮತ್ತು ಹೂವು, ದಾಲ್ಚಿನ್ನಿ ಮತ್ತು ಕರಿಮೆಣಸ ಇವನ್ನೆಲ್ಲನೂ ಹಾಕಿ ಸ್ವಲ್ಪ ಚಟ್ಪಟ್ ಅಂತ ಹುರಿಯಾಕೆ ಬಿಡೋದ. ಇದೆಲ್ಲನೂ ಹುರಿದ ನಂತರ ಕರಿಬೇವು ಹಾಕೋದು. ಕರಿಬೇವು ಎಲ್ಲ ಸ್ವಲ್ಪ ಪಟ್ ಸಿಡಿದ ಮೇಲೆ ಉಳ್ಳಾಗಡ್ಡಿ ಕಟ್ ಮಾಡಿರೋದನ್ನು ಕಟ್ ಮಾಡಿರೋದನ್ನು ಹಾಕೋದು. ಉಳ್ಳಾಗಡ್ಡಿ ಸ್ವಲ್ಪ 2 ಉಳ್ಳಾಗಡ್ಡಿ ಸಣ್ಣ ತೊಗೊಂಡವನ್ನ ಕಟ್ ಮಾಡಿ ಹಾಕಿದ್ದೀವಿ. ಮೀಡಿಯಮ್ ಸೈಜ್ದು 2. ಉಳ್ಳಾಗಡ್ಡಿ ಫುಲ್ ಕೆಂಪಗೆ ಆಗೋ ಹಂಗೆ ಹುರಿಬೇಕು. ಉಳ್ಳಾಗಡ್ಡಿ ಚೆನ್ನಾಗೆ ಹುರಿಬೇಕು. ಇದೆಲ್ಲ ಹುರಿದು ಆದ ನಂತರ ಸ್ವಲ್ಪ ಇದನ್ನು ಹಾಕೋದು. ಉಳ್ಳಾಗಡ್ಡಿ ಲಘು ಹುರಿಬೇಕಂದ್ರೆ ಸ್ವಲ್ಪ ಉಪ್ಪು ಹಾಕ್ಕೊಳ್ಳೋದ. ಅದಾದ ನಂತರ ಉದ್ದಿನಬೇಳೆ ಸ್ವಲ್ಪ ಹೌದು ಅಲ್ಲ ಸ್ವಲ್ಪ ಉದ್ದಿನಬೇಳೆ ಇದಕ್ಕೆ ಹಾಕ್ಕೊಳ್ಳೋದ. ಉದ್ದಿನಬೇಳೆ ಹಾಕ್ಕೊಂಡ್ರೆ ಟೇಸ್ಟ್ ಚಲೋ ಬರ್ತೈತಿ. ಹಾಗಾಗಿ ಉದ್ದಿನಬೇಳೆ ಎಣ್ಣೆಯಾಗನ ಹಾಕಿ ಇವನು ಸ್ವಲ್ಪ ಫ್ರೈ ಮಾಡ್ಕೊಳ್ಳೋದು. ಉದ್ದಿನಬೇಳೆ ಹಾಕ್ಕೊಂಡಾದ ನಂತರ ಸ್ವಲ್ಪ ಬೆಳ್ಳುಳ್ಳಿನ ಜಜ್ಜಿ ಇದನ್ನು ಎಣ್ಣೆಗೆ ಹುರಿಯಾಕೆ ಹಾಕ್ಕೊಳ್ಳೋದು. ಅಲ್ಲ ಯಾರಿಗೆ ಇಷ್ಟ ಆಗುತ್ತೆ ಅವ್ರು ಅಲ್ಲ ಹಾಕೋಬೋದು, ಇಲ್ಲ ಅಂತಂದರೆ ಸ್ಕಿಪ್ ಮಾಡ್ಬೋದು. ಹಾಗಾಗಿ ನಮಗಿಲ್ಲಿ ನಾವು ಅಲ್ಲ ಅಷ್ಟೊಂದು ಇಷ್ಟಪಡಲ್ಲ, ಹಾಗಾಗಿ ಅಲ್ಲ ಹಾಕಿಲ್ಲ, ಬೆಳ್ಳುಳ್ಳಿ ಅಷ್ಟು ಹಾಕಿದ್ದೀವಿ. ಅದಾದಮೇಲೆ ಖಾರ ಒಂದು ರುಚಿಗೆ ತಕ್ಕಷ್ಟು ಮತ್ತು ಅರಿಶಿನ, ಉಪ್ಪು. ಈಗ ಆಲ್ರೆಡಿ ನಾವು ಉಪ್ಪು ಹಾಕ್ಕೊಂಡಿದ್ವಿ, ಸೊ ನೋಡಿ ಹಾಕ್ಕೋಬೇಕು ಉಪ್ಪನ್ನ. ಮತ್ತು ಸ್ವಲ್ಪ ಮಸಾಲ, ಗರಂ ಮಸಾಲ ಪೌಡ್ರ್ ಇವನ್ನೆಲ್ಲನೂ ಹಾಕಿ ಎಣ್ಣೆಗೆ ಸ್ವಲ್ಪ ಚೆನ್ನತ್ತಂಗೆ ಫ್ರೈ ಮಾಡ್ಕೊಳ್ಳೋದು. ಇದೆಲ್ಲ ಫ್ರೈ ಆದ ನಂತರ ಒಂದು 2 ರಿಂದ 3 ದೊಡ್ಡ ಸೈಜ್ ಟೊಮೆಟೊನ ತೊಗೊಂಡು ಇದು ಎಣ್ಣೆಯಾಗ ಮಿಕ್ಸ್ ಮಾಡೋದು. ಒಗ್ಗರಣೆಗೆ ನಾವು ಎಷ್ಟು ಜನಕ್ಕೆ ಮಾಡತ್ತೀವಿ ಅದ್ರ ಮೇಲೆ ಟೊಮೆಟೊ ಡಿಪೆಂಡ್ ಇರ್ತೈತಿ. ಈಗ ನಾವಿಲ್ಲಿ ಒಂದು 3 ರಿಂದ 4 ಜನಕ್ಕೆ ಮಾಡತ್ತೀವಿ, ಹಾಗಾಗಿ ಒಂದು 3 ಟೊಮೆಟೊ ತೊಗೊಂಡಿದ್ದೀವಿ. ಈಗ ಟೊಮೆಟೊನ ಎಣ್ಣೆಯಾಗಿ ಒಗ್ಗರಣೆಯಾಗ ಅಗದಿ ಚಲೋ ತಂಗೆ ಫ್ರೈ ಆಗೋ ಹಂಗೆ ಹುರಿಬೇಕು. ಸ್ವಲ್ಪ ಟೊಮೆಟೊ ಎಲ್ಲ ಹಿಂಗೆ ಫ್ರೈ ಆಗಿದ ನಂತರ ಇದನ್ನು ಸ್ವಲ್ಪ ಪ್ಲೇಟ್ ಮುಚ್ಚಿ ಹಂಗೆ ಸಣ್ಣ ಫ್ಲೇಮ್ದಾಗ ಇಟ್ಬಿಡೋದ. ಸ್ವಲ್ಪ ಟೊಮೆಟೊ ಎಲ್ಲ ಸ್ಮೂತಾಗಿ ಸ್ವಲ್ಪ ನೀರು ಬಿಟ್ಕೊಂಡು ಸ್ವಲ್ಪ ಸ್ಮ್ಯಾಶ್ ಥರ ಆಗಬೇಕು, ಅಷ್ಟೊತ್ತನ ಫ್ರೈ ಮಾಡಬೇಕು. ಅದಾದ ನಂತರ ಮೆಣಸಿನ್ಕಾಯಿ 1-2 ಹಾಕ್ಕೊಳ್ಳೋದು. ಬಿಕಾಸ್ ಈಗ ಆಲ್ರೆಡಿ ನಾವು ಖಾರನೂ ಹಾಕ್ಕೊಂಡಿದ್ದೀವಿ. ನೋಡಿ 1-2 ಮೆಣಸಿನ್ಕಾಯಿ ಹಾಕ್ಕೊಂಡು ಮತ್ತು ಕೊತ್ತಂಬರಿ ಇದ್ರ ಮೇಲೇನು ಹಾಕೋದು. ಈಗ ಆಲ್ಮೋಸ್ಟ್ ಟೊಮೆಟೊ ನೀರೆಲ್ಲ ಬಿಟ್ಟು ಸ್ವಲ್ಪ ಕುದ್ದಂಗೆ ಆಗೈತಿ. ಈ ಟೈಮ್ದಾಗ ನಾವು ಸ್ವಲ್ಪ ಪ್ಲೇಟ್ ಮುಚ್ಚಿ ಇನ್ನಟ್ಟು ಪೂರ್ತಿ ಸ್ಮ್ಯಾಶ್ ಆಗೋ ಥರ ಪ್ಲೇಟ್ ಮುಚ್ಚಿ ಕುದಿಯಾಕೆ ಬಿಟ್ಬಿಡೋದು. ಫ್ಲೇಮ್ನ ಬಂದ್ ಮಾಡಿ ಸ್ವಲ್ಪ ಇದೆಲ್ಲ ಟೊಮೆಟೊ ಗ್ರೇವಿ ಆರಾಕೆ ಬಿಡೋದ. ಇದೆಲ್ಲ ಆರಿದ ನಂತರ ನಾವು ಇದನ್ನು ಮಿಕ್ಸರ್ ಜಾರಿಗೆ ಹಾಕ್ಕೊಳ್ಳೋದು. ಮಿಕ್ಸರ್ ಜಾರಿಗೆ ಹಾಕಿ ಮಿಕ್ಸಿ ಮಾಡಿಕೊಂಡ್ರೆ ನಮ್ದು ಟೊಮೆಟೊ ಚಟ್ನಿ ರೆಡಿ ಆಗ್ತೈತಿ. ಸೊ ಈ ಟೊಮೆಟೊ ಚಟ್ನಿನ ನಾವು ರೈಸ್ ಜೊತೆ ಮತ್ತು ಚಪಾತಿ ಜೊತೆ ಮತ್ತು ದೋಸೆ ಈ ಥರ ಯಾವುದಾದ್ರೂ ಐಟಮ್ಸ್ ಮಾಡಿದ್ದು ಅಂದರೆ ಸೈಡ್ ಡಿಶ್ ಆಗಿ ಭಾಳ ಟೇಸ್ಟಾಗಿರ್ತೈತಿ. ಸೊ ಈ ಥರದ ಟೊಮೆಟೊ ಚಟ್ನಿ ನೀವು ಒಂದ್ಸಲ ಟ್ರೈ ಮಾಡಿ ನೋಡಿರಿ. ಹೆಂಗೆ ಅನ್ನಿಸ್ತೈತಿ ಅನ್ನೋದು ಕಮೆಂಟ್ ಮಾಡಿ ಹೇಳ್ರಿ. ಇವತ್ತಿನ ಈ ಲಾಗ್ನ ಇಲ್ಲಿಗೆ ಎಂಡ್ ಮಾಡತ್ತೇನು. ಎಲ್ಲರೂ ಖುಷಿಯಾಗಿರಿ, ನಗ್ನಗ್ತಾ ಇರಿ. ಐ ಹೋಪ್ ನಿಮಗೆಲ್ಲರಿಗೂ ಇವತ್ತಿನ ಈ ಲಾಗ್ ಇಷ್ಟ ಆಗೈತಿ ಅಂತ ಅಂದ್ಕೊಳತ್ತೇನು. ಎಲ್ಲರೂ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಮತ್ತು ನಿಮ್ಮೆಲ್ಲರೂ ನೆಕ್ಸ್ಟ್ ಲಾಗ್ನಲ್ಲಿ ಭೇಟಿ ಆಗ್ತೀನಿ. ಅಲ್ಲಿವರೆಗೂ ಬಾಯ್ ಫ್ರೆಂಡ್ಸ್.